ಎಲ್ಲರಿಗೂ ನಮಸ್ಕಾರಗಳು. 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಈ ಒಂದು ಮರುಸಿಂಚನದ ಬುನಾದಿ ಹಂತದ 24 ಪುನರ್ಮನನ ಹಾಳೆಗಳ ವಿಡಿಯೋಗಳನ್ನು ಕಂಪ್ಲೀಟ್ ಮಾಡಿದ್ದೇನೆ. ಈಗ ಬೆಂಬಲಿತ ಹಂತಕ್ಕೆ ಸಂಬಂಧಪಟ್ಟಿರುವಂತಹ ಪುನರ್ಮನನ ಹಾಳೆ 5 ಅಂದ್ರೆ ಸಂಖ್ಯಾ ಪದ್ಧತಿಯಲ್ಲಿ ಒಟ್ಟು 7 ಪುನರ್ಮನನ ಹಾಳೆಗಳಿದ್ದು ಇದು 5ನೇದು. ಈಗಾಗಲೇ 4ರ ಒಂದು ಪುನರ್ಮನನ ಹಾಳೆಗಳ ಬಗ್ಗೆ ವಿವರಣೆಯನ್ನು ನಾನು ನೀಡಿದ್ದೇನೆ. ಇಲ್ಲಿರುವಂತಹ ಕಲಿಕಾ ಫಲ ಏನಂದ್ರೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿತಕ್ಕಂಥದ್ದು. ಮಾದರಿನ ಕೊಟ್ಟಿದ್ದಾರೆ 3/7 ಮತ್ತು 6/7 ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳು, ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತವಾಗಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನ ಇರುತ್ತವೆ ಅನ್ನುವಂಥದ್ದನ್ನ ಹೇಳುತ್ತಾ ಮೇಲಿನ ಮಾದರಿಯಂತೆ ಸಮಛೇದವುಳ್ಳ ಭಾಗಲಬ್ಧ ಸಂಖ್ಯೆಗಳ ನಡುವಿನ ಹಲವು ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. 4/5 ಮತ್ತು 9/5. ಇಲ್ಲಿ ಛೇದ ಸಮ ಇದೆ. ಯಾವ್ದಾದ್ರು ಒಂದು ಸಂಖ್ಯೆಯಿಂದ ನಾವು ಗುಣಾಕಾರವನ್ನು ಮಾಡಿದಾಗ 4 ಹತ್ಲೆ 40, 5 ಹತ್ಲೆ 50, ಇದು 9 ಹತ್ಲೆ 90, 5 ಹತ್ಲೆ 50. ಹಾಗಾದ್ರೆ 40/50 ಮತ್ತು 90/50 ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನ ಬರೀತಕ್ಕಂಥ ಇದು ಛೇದಗಳು ಸಮ ಇದ್ದಾಗ. ಇಲ್ಲೂ ಕೂಡ ಛೇದ ಸಮಯವೇ. ಯಾವ್ದಾದ್ರು ನಾನು ಸರಳ ಅಂತ 10 ಗುಣಾಕಾರ ಮಾಡಿದ್ದೇನೆ. 4 ಬೇಕಾದ್ರೆ 5ರಿಂದ ಗುಣಿಸಿ, 5 ಬೇಕಾದ್ರೆ 6ರಿಂದ ಗುಣಿಸಿ, 7, 8 ಯಾವ್ದಾದ್ರು ಒಂದು ಸಂಖ್ಯೆ 100ರಿಂದ ಗುಣಿಸಿ ಬಹಳಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ಬರುತ್ತೆ. ಇಲ್ಲೂ 10ರಿಂದ ಗುಣಿಸಲಾಗಿದೆ. 90/70 ಮತ್ತು 60/70 ಇವೆರಡರ ನಡುವೆ ಬರ್ತಕ್ಕಂಥ ಒಂದು ಭಾಗಲಬ್ಧ ಸಂಖ್ಯೆಗಳನ್ನ 60 ಅಂದ್ರೆ 61/70, 62/63, 69, 90 ನಡುವಿನಲ್ಲಿ 99/70. ಇಲ್ಲಿ ಛೇದಗಳು ಇಲ್ಲೂ ಕೂಡ ಸೇಮ್ ಇವೆ. ಸೇಮ್ ಯಾವ್ದಾದ್ರು ಸಂಖ್ಯೆಯನ್ನು ನಾನು 10ರಿಂದ ಗುಣಾಕಾರ ಮಾಡಿ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನ ಇಲ್ಲಿ ಬರೆದಿದ್ದೇನೆ. ಇಲ್ಲಿ ಕೂಡ ಛೇದಗಳ ಸೇಮ್ ಇವೆ. ಅವುಗಳನ್ನ ಗುಣಾಕಾರ ಮಾಡಿದಾಗ 90/1000 ಬಂದಿದೆ. ಇಲ್ಲಿ 10ರಿಂದ ಗುಣಿಸಿದಾಗ ಇದನ್ನು ಕೂಡ 90/1000 ಬಂದಿದೆ. ಇಲ್ಲಿ -90 ಬಂದಿದೆ, ಇಲ್ಲಿ ಪ್ಲಸ್ ಇದೆ. -90 ಅಂದ್ರೆ ಇಲ್ಲಿ -90ಕ್ಕಿಂತ ಅಂದ್ರೆ -89/88, 87, 86, 85, -10, -8, -4, -3, -2 ಮತ್ತು +1/1000, 2/1000, 4/1000, 80/1000, 89/1000 ಅಂತಕ್ಕಂಥ ಉತ್ತರ ಅಂತಕ್ಕಂಥ. ಇದು ಛೇದಗಳು ಸೇಮ್ ಇದ್ದಾಗ. ಮತ್ತೆ ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟು ಈ ರೀತಿ ಕೆಳಗಡೆ ಬಿಡಿಸಿ ಅಂತ ಹೇಳಿದರೆ ನೇರವಾಗಿ ಇಲ್ಲಿ ಛೇದವನ್ನ ಬೇರೆ ಬೇರೆ ಇವೆ. ಇಲ್ಲಿ ಛೇದ ಏನಿದೆ ನೋಡಿದಾಗ ಇಲ್ಲಿ 5 ಇದೆ, ಇಲ್ಲಿ 4 ಇದೆ. ಹಾಗಾಗಿ ನಮಗೆ ಎಷ್ಟು ಭಾಗಲಬ್ಧ ಸಂಖ್ಯೆ ಬರಿ ಅಂದಾರ, ಸಪೋಸ್ ನಮಗೊಂದು 10 ಬರಿ ಅಂದ್ರ ದೊಡ್ಡ ಸಂಖ್ಯೆಗಳನ್ನ ತೆಗೆದುಕೊಂಡು ಗುಣಾಕಾರ ಮಾಡಬೇಕು. ಈಗ 4/5ಕ್ಕೆ ನಾನು 4ಅನ್ನ ತೆಗೆದುಕೊಂಡು ಗುಣಾಕಾರ ಮಾಡಿ ಅಂಶ ಮತ್ತು 4 4 16, 5 4 20 ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು, ಛೇದಗಳನ್ನ ಸಮ ಬರುವಂತೆ ಮಾಡ್ಬೇಕು. ನಾವೀಗ 4 ತಗೊಂಡು ಗುಣಾಕಾರ ಮಾಡೀನಿ. 4 ತಗೊಳ್ಳೋ ಬದಲಿ 8 ತಗೋಣ ಅಂತಂದ್ರ 5 8 40, 4 8 32 ಸೇಮ್ ಆಗುದಿಲ್ಲ. ಹಾಗಾಗಿ 5 ಮತ್ತು 4ರ ಲಸ ಅಂತ ಕರಿತೀವಲ್ಲ, ಆ ಲಸ ಸಂಖ್ಯೆ ತಗೋಬೇಕು. ಅಥವಾ 20ರಿಂದ ಭಾಗುವ 40, 60 ಈ ರೀತಿ ತಗೊಂಡ್ರು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಗಳು ಬರ್ತಾವ. ಹಾಗಾಗಿ 16/27, 20 ಮತ್ತು 45/20ರ ಮಧ್ಯದಲ್ಲಿ ಬರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳು. ಅದೇ ರೀತಿ 11 ಮತ್ತು 7 ಇದೆ. 11 ಮತ್ತು 7ನ ಈ ಲಸ ಅಂತಕ್ಕಂಥದ್ದು 11 7 77, ಛೇದದಲ್ಲಿ 77 ಬರುವ ಹಾಗೆ ಇದಕ್ಕಿದ್ರಲಿಂದ ಗುಣಾಕಾರ ಮಾಡಿದಾಗ 6 7 42, 11 7 77, 9 11 99, 7 11 77. ಈ 42/77 ಮತ್ತು 99/77ರ ನಡುವೆ ಇರತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನು ಇಲ್ಲಿ ಬರೆಯಲಾಗಿದೆ. ಅದೇ ರೀತಿ ಇಲ್ಲಿ ಕೂಡ ಸೇಮ್ ಇದೆ. -3/5 ಮತ್ತು 9/8 ಇಲ್ಲಿಯೂ ಕೂಡ ಉತ್ತರವನ್ನು ಈಗಾಗಲೇ ಇಲ್ಲಿ ಕಂಪ್ಲೀಟ್ ಬರೆದಿದ್ದೇನೆ. ಮತ್ತು ಇಲ್ಲಿ ಕೂಡ ಛೇದಗಳು ಬೇರೆ ಬೇರೆ ಇವೆ. ಛೇದಗಳು ಸೇಮ್ ಇದ್ದಾಗ ಅವೆರಡರ ನಾವು ಲಸವನ್ನು ತೆಗೆದುಕೊಂಡು ಗುಣಾಕಾರ ಮಾಡಿದಾಗ 100 ಮತ್ತು 80ರ ಲಸ 400 ಆಗುತ್ತೆ. ಇಲ್ಲಿ 400 ತೆಗೆದುಕೊಳ್ಳೋದು. 5 ಮತ್ತು 8ರ ಲಸ 40 ಆಗ್ತದೆ. ಛೇದಗಳಲ್ಲಿ 40 ಬರುವಂತೆ ನಾವು ಬರೀಬೇಕು. ಬಹಳಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ಬರುತ್ತವೆ. ಬಿಟ್ಟ ಸ್ಥಳವನ್ನ ತುಂಬಿರಿ ಅಂತಿದೆ ಚಟುವಟಿಕೆ 3ರಲ್ಲಿ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವ ಭಾಗಲಬ್ಧ ಸಂಖ್ಯೆಗಳು ಅನಂತ ಅಥವಾ ಅಪರಿಮಿತ. ಈಗಾಗಲೇ ಮೇಲ್ಗಡೆ ಬರೆದಿದ್ದೇನೆ, ವಿವರಣೆಯನ್ನು ಕೂಡ ನೀಡಿದ್ದೇನೆ. 4 ಮತ್ತು 5ರ ನಡುವೆ ಇರುವ ಭಾಗಲಬ್ಧ ಸಂಖ್ಯೆ ಭಿನ್ನರಾಶಿಯ ರೂಪ. 4 ಮತ್ತು 5 ಅಂದ್ರೆ ಯಾವ್ದಾದ್ರು ಸಂಖ್ಯೆಯಿಂದ ಗುಣಾಕಾರ ಮಾಡಬೇಕು. 4 ಹತ್ಲೆ 40, ಇಲ್ಲಿ ಕೆಳಗಡೆ 10, 5 ಹತ್ಲೆ 50 ಭಾಗಿಲೆ 10, 40/10 ಮತ್ತು 50/10ರ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳು 41/40, 42/10, 43/10. ನಾವು ಎರಡನ್ನ ತೆಗೆದುಕೊಂಡು ಗುಣಾಕಾರ ಮಾಡಿದ್ರೆ ಒಂದೇ ಭಾಗಲಬ್ಧ ಸಂಖ್ಯೆಯನ್ನು ಬರುತ್ತೆ. 3 ತಗೊಂಡ್ರೆ 2 ಭಾಗಲಬ್ಧ ಸಂಖ್ಯೆಗಳನ್ನ ಬರುತ್ತೆ. 5 ಮತ್ತು 6ರ ಸರಾಸರಿ ಅಂತ ಕೇಳಿದ್ರೆ ಇವೆರಡನ್ನ ಕೂಡಿಸಿ 2ರಿಂದ ಭಾಗಿಸಬೇಕು. 5 6 11/2 ಅಂದ್ರೆ ಉತ್ತರ 5.5 ಅನ್ನುವಂತ ಉತ್ತರ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾವು ಈ ಮರುಸಿಂಚನಕ್ಕೆ ಸಂಬಂಧಪಟ್ಟಿರುವಂತಹ 9ನೇ ತರಗತಿಗೆ ಈಗಾಗಲೇ ಬುನಾದಿ ಹಂತದ ಎಲ್ಲ ಪುನರ್ಮನನ ಹಾಳೆಗಳ ವಿವರಣೆಯನ್ನು ನೀಡಿದ್ದೇನೆ. ಈಗ ಬೆಂಬಲಿತ ಹಂತಕ್ಕೆ ಸಂಬಂಧಪಟ್ಟಿರುವಂತಹ ಇದು ನಾನು
ಸಂಖ್ಯಾ ಪದ್ಧತಿಯಲ್ಲಿ ಕಂಟಿನ್ಯೂ ಆಗಿ ಎಲ್ಲವುಗಳನ್ನ ನಾನು ಪುನರ್ಮನನ ಹಾಳೆಗಳ ವಿವರಣೆಯನ್ನ ನೀಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.